ದಾವಣಗೆರೆಯಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಬಂಡಾಯದ ಬಿಸಿ ತಟ್ತಾನೇ ಇದೆ, ಶಮನ ಆಗ್ತಾನೆ ಇಲ್ಲ. ಸಿಎಂ ಡಿಸಿಎಂ ಬಂದ್ರೂ ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ ಮುಸ್ಲಿಂ ಮುಖಂಡರು. ಇನ್ನು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಬ್ದುಲ್ ಜಬ್ಬಾರ್ ಸಿರಾಜ್ ದೂರ ಆಗಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ 5 ಜನ ಮುಖಂಡರು ಏನಿದ್ದಾರೆ, ಎಂಎಲ್ಸಿ ಅಬ್ದುಲ್ ಜಬ್ಬಾರ್, ಮೊಹಮ್ಮದ್ ಖಾದಿಲ್, ಸಾದಿಕ್ ಪೈಲ್ವಾನ್, ಮೊಹಮ್ಮದ್ ಸಿರಾಜ್, ಆಯೂಬ್ ಪೈಲ್ವಾನ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಸಿಎಂ ಡಿಸಿಎಂ ಬಂದ್ರೂ ಕೂಡ ಯಾವ ಮುಸ್ಲಿಂ ಮುಖಂಡರು ಬರ್ತಾ ಇಲ್ಲ, ಪ್ರಚಾರಕ್ಕೆ ಇಳಿತಾ ಇಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಎಂಎಲ್ಸಿ ಅಬ್ದುಲ್ ಜಬ್ಬಾರ್, ಮೊಹಮ್ಮದ್ ಖಾದಿಲ್, ಸಾದಿಕ್ ಪೈಲ್ವಾನ್, ಮೊಹಮ್ಮದ್ ಸಿರಾಜ್ ಅವರು, ಆಯೂಬ್ ಪೈಲ್ವಾನ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂಥವರು ಕೊನೆ ಕ್ಷಣದಲ್ಲಿ ಸಮರ್ಥ ಶಾಮನೂರ್ಗೆ ಟಿಕೆಟ್ ನೀಡಿತು ಕಾಂಗ್ರೆಸ್. ಇದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇನ್ನು ಟಿಕೆಟ್ ಕೈ ತಪ್ಪಿದಂತ ಹಿನ್ನೆಲೆ ಅಂತರ ಕಾಯ್ದುಕೊಂಡಿದ್ದಾರೆ ಜಬ್ಬಾರ್, ಸಿರಾಜ್. ಇವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥವರು, ಇಷ್ಟು ಜನದಲ್ಲಿ ಒಬ್ಬರಾಗಿರುವಂತ ಜಬ್ಬಾರ್. ದಾವಣಗೆರೆಗೆ ಸಿಎಂ ಬಂದಿದ್ದಾರೆ, ಆದ್ರೂ ಕೂಡ ಅವ್ರ ಹತ್ರನೂ ಸುಳಿತಾ ಇಲ್ಲ ಅಬ್ದುಲ್ ಜಬ್ಬಾರ್. ಇನ್ನು ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕೂಡ ಈಗ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಸಲ್ಲಿಸಿದ್ರು, ಅದನ್ನ ವಾಪಸ್ ತಗೋಬೇಕು, ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಬಾರದು ಅಂತ ಪ್ರಯತ್ನ ಪಟ್ಟರು ಸಾಕಷ್ಟು ಸಿಎಂ ಡಿಸಿಎಂ. ಅದರಲ್ಲಿ ಸಕ್ಸಸ್ ಅಂತೂ ಆದ್ರೂ ಕೂಡ ಅಲ್ಲಿನ ಮುಸ್ಲಿಂ ಮುಖಂಡರನ್ನ ಮನವೊಲಿಸೋದ್ರಲ್ಲಿ ಇನ್ನೂ ಕೂಡ ಗೆದ್ದಿಲ್ಲ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಕಾಂಗ್ರೆಸ್ ಓವರ್ ಆಲ್ ಹೇಳಬೇಕು ಅಂದ್ರೆ. ಇನ್ನೂ ಕೂಡ ಬಂಡಾಯದ ಬಿಸಿ ಅನ್ನುವಂಥದ್ದು ತಟ್ಟುತ್ತಾನೆ ಇದೆ, ಬಿಟ್ಟು ಹೋಗ್ತಾ ಇಲ್ಲ. ಇನ್ನು ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಹೇಳ್ತಾರೆ, ನಾನು ವಾಪಸ್ ತಗೊಂಡಿದ್ದೀನಿ ನಾಮಪತ್ರವನ್ನ, ನಾನು ಅಖಾಡಕ್ಕೆ ಇಳಿತಾ ಇಲ್ಲ, ನಾನು ಸ್ಪರ್ಧಿಸ್ತಾ ಇಲ್ಲ, ನಾನು ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತ ಸಮರ್ಥ ಶಾಮನೂರ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಇಲ್ಲಿ ಅವರನ್ನ ಮನವೊಲಿಸಿದ್ರೆ ಹೊರ್ತು ಅಲ್ಲಿ ವೋಟ್ ಹಾಕುವಂಥದ್ದು ಸಾದಿಕ್ ಪೈಲ್ವಾನ್ ಒಬ್ರೇ ಅಲ್ಲ, ಇಡೀ ಮುಸ್ಲಿಂ ಬಾಂಧವರ ಓಟು ಅಲ್ಲಿ ಡಿಪೆಂಡ್ ಆಗುವಂಥದ್ದು. ಗೆಲುವು ಸೋಲು ಅನ್ನುವಂಥದ್ದು ದಕ್ಷಿಣದಲ್ಲಿ ನೋಡ್ತಾ ಹೋದಾಗ ಹೆಚ್ಚಿನದಾಗಿ ಮತ ನೀಡುವಂತ ಜನತೆ ಇರುವಂಥದ್ದು ಮುಸ್ಲಿಮರೇ. ಅದನ್ನ ಯೋಚನೆ ಮಾಡಬೇಕಾಗುತ್ತೆ ಕಾಂಗ್ರೆಸ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ನೀಡ್ತಾರೆ. ರಾಮ್ ಪ್ರಸಾದ್, ಇನ್ನೂ ಕೂಡ ಮನವೊಲಿಕೆ ಅನ್ನುವಂಥದ್ದನ್ನ ಎಷ್ಟರ ಮಟ್ಟಿಗೆ ಮಾಡಿದ್ರು ಮನವೊಲಿಕೆ ಆಗೋದಿಲ್ಲ ಅಂತ ಹೇಳ್ಬೋದು ಧಾರಾಳವಾಗಿ. ಯಾಕಂದ್ರೆ ಅಷ್ಟು ನೋವಲ್ಲಿರುವಂಥದ್ದು 5 ಜನ ಈಗ ಯಾರ್ಯಾರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅವರ ಹಿಂದೆ ಇರುವಂತ ಜನತೆನೂ ಕೂಡ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸ್ತಾರೆ ಅಂತ ಹೇಳ್ಬೋದು ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳೋದಾದ್ರೆ. ಗಾಯತ್ರಿ, ಏನು ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ರಂಗು ತುಂಬಾ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಪಸಂಖ್ಯಾತರೇ ಹೆಚ್ಚಾಗಿ ವಾಸಿಸುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರೇ ನಿರ್ಣಾಯಕರು ಅಂತಾನೆ ಹೇಳ್ಬೋದು. ಈ ಬಾರಿ ಏನು ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಎಂಬ ಒತ್ತಾಯ ಕೇಳಿ ಬಂದಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಹೈಕಮಾಂಡ್ ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಅನ್ನ ನೀಡಿರುವಂತದ್ದು. ಈಗ ಪ್ರಸ್ತುತ ಸನ್ನಿವೇಶ ಯಾವ ರೀತಿ ಇದೆ ಅಂದ್ರೆ, ಅಲ್ಪಸಂಖ್ಯಾತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ತಾವು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿರುವಂತದ್ದು. ಸುಮಾರು 14 ಮಂದಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು. ಅದರಲ್ಲಿ 5 ಪ್ರಮುಖವಾಗಿ ಈಗ ತಮ್ಮ ಧರ್ಮಕ್ಕೆ ಮತ್ತೆ ಅಲ್ಪಸಂಖ್ಯಾತರಿಗೆ ತುಂಬಾ ನೋವು ಉಂಟಾಗಿದೆ ಎಂಬ ಮಾತುಗಳನ್ನ ಕೇಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ಸ್ಪರ್ಧೆ ಮಾಡಿರುವಂತಹ ಸಮರ್ಥ ಶಾಮನೂರ್ ಅವರಿಗೆ ಇದು ಒಂದು ಬಿಸಿ ಮುಟ್ಟಿದಂತಹ ವಾತಾವರಣ ಸೃಷ್ಟಿಯಾಗಿರುವಂತದ್ದು ಪಕ್ಷಕ್ಕೆ, ಹಾಗೂ ಹಿನ್ನಡೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಅಲ್ಪಸಂಖ್ಯಾತರುಗಳು ವಾಸ ಮಾಡಿರುವಂತಹ ಆ ಸ್ಥಳಗಳಲ್ಲಿ ಕಂಡು ಬರ್ತಿರುವಂತದ್ದು. ಗಾಯತ್ರಿ, ಇವತ್ತು ದಾವಣಗೆರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಆಗಿರುವಂತಹ ಸಮರ್ಥ ಶಾಮನೂರ್ ಅವರ ಪರವಾಗಿ ಮತಯಾಚನೆಗೆ ಬರ್ತಾ ಇದ್ದಾರೆ. ಇವತ್ತು 1 ಗಂಟೆಗೆ ದಾವಣಗೆರೆಯ ದುಗಮ್ಮ ದೇವಸ್ಥಾನದಿಂದ ಪ್ರಚಾರ ಆರಂಭವಾಗಲಿದ್ದು, ಕೊನೆಗೆ ಅಲ್ಪಸಂಖ್ಯಾತರೇ ಹೆಚ್ಚಾಗಿ ವಾಸ ಮಾಡುವಂತಹ ಅಖ್ತರ್ ರಾಜಾ ಸರ್ಕಲ್ ನಲ್ಲಿ ಬಹಿರಂಗ ಸಭೆ ನಡೆಯಲಿದೆ. ಈ ವೇಳೆ ಯಾವ ರೀತಿಯ ಅಂತ ತಲುಪುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಧನ್ಯವಾದ ರಾಮ್ ಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.